ನಾಡಿನ ಹಿರಿಯ ಜಾನಪದ ವಿದ್ವಾಂಸೆ ಶಾಂತಿ ನಾಯಕ್ ಅವರಿಗೆ ಜಾನಪದ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದ್ದು, ಪ್ರಶಸ್ತಿ ಸ್ವೀಕರಿಸಿ ಮನೆಗೆ ಬಂದಿರುವ ಶಾಂತಕ್ ಅವರು ನುಡಿಸಿರಿ ಜೊತೆಗೆ ಸಂತಸ ಹಂಚಿಕೊಂಡಿದ್ದಾರೆ. ಅರ್ಧ ಶತಮಾನದಲ್ಲಿ ಬಹುಪಾಲು ಬದಲಾದ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಜಾತಿ ವರ್ಗಗಳ ಜಾನಪದ ಸಾಹಿತ್ಯ, ಕಲೆ, ಸಸ್ಯ, ಚಿಕಿತ್ಸೆ, ಸಾಧಕರು ಈ ಎಲ್ಲವನ್ನೂ ಗುರುತಿಸಿ ದಾಖಲಿಸಿದ ಡಾಕ್ಟರ್ ಎನ್.ಆರ್. ನಾಯಕ್ ಅವರ ಸಹಧರ್ಮಿಣಿಯಾಗಿ ಅವರ ಎಲ್ಲ ಸಂಶೋಧನೆ ಸಾಧನೆಯ ಹೆಜ್ಜೆಯ ಜೊತೆ ಹೆಜ್ಜೆ ಇಡುತ್ತಾ ತಾನು ಸಹ ಸ್ವತಂತ್ರವಾಗಿ ಈ ಕ್ಷೇತ್ರದಲ್ಲಿ ದುಡಿಯುತ್ತಾ ಇರುವ ಶಾಂತಿ ನಾಯಕ್ ಅವರಿಗೆ ಈ ವರ್ಷ ಜಾನಪದ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಡಾಕ್ಟರೇಟ್ ಪ್ರಶಸ್ತಿ ಸ್ವೀಕರಿಸಿ ಮನೆಗೆ ಆಗಮಿಸಿರುವ ಶಾಂತಿ ನಾಯಕ್ ಅವರನ್ನು ನುಡಿಸಿರಿ ವಾಹಿನಿ ಹೆಮ್ಮೆಯಿಂದ ಮಾತನಾಡಿಸಿತು. ಜಾನಪದ ವಿಶ್ವವಿದ್ಯಾನಿಲಯದ ಆರಂಭಕ್ಕಾಗಿ ಶ್ರಮಿಸಿದವರಲ್ಲಿ ಒಬ್ಬರಾಗಿ ಅದರ ಸಿಂಡಿಕೇಟ್ ಸದಸ್ಯರಾಗಿ ದುಡಿದ ಶಾಂತಕ್ಕನವರು ಜಾನಪದ ವಿಶ್ವವಿದ್ಯಾಲಯ ತನ್ನ ತವರು ಮನೆ ಎಂದು ಪ್ರೀತಿಯಿಂದ ಕಂಡವರು. ಗೌರವ ಡಾಕ್ಟರೇಟ್ ಸಿಕ್ಕಿದ್ದು ತವರು ಮನೆ ಗೌರವ ಸಿಕ್ಕಿದೆ ಎಂದು ನುಡಿಸಿರಿ ಜೊತೆಗೆ ಸಂಭ್ರಮವನ್ನ ಹಂಚಿಕೊಂಡರು. ನಾನು ಮೂಲತಃ ಜಾನಪದ ಪರಿಸರದಲ್ಲಿ ಬೆಳೆದವಳು. ನನ್ನ ತಾಯಿ, ಅಜ್ಜಿ ಅಕ್ಕ ತಂಗಿದಿರೆಲ್ಲ ಜಾನಪದದ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿದವರು. ನನ್ನ ತಾಯಿ ಭತ್ತ ಮೆರಿಲಿಕ್ಕೆ ನಿಂತರೆ ಇಲ್ಲಿಂದ ಮತ್ತೊಂದು ಕಡೆ ದೂರದ ಅಂಗಳದಕ್ಕೆ ಆ ಹಾಡು ಕೇಳ್ತಾ ಇತ್ತು. ಅಂಥ ಧ್ವನಿಯಲ್ಲಿ ಹಾಡೋರು ಈಗ ಯಾರೂ ಸಿಗ್ತಾ ಇಲ್ಲ. ಅಷ್ಟು ಧ್ವನಿಯೂ ಅಷ್ಟು ಚೆನ್ನಾಗಿತ್ತು. ಆ ಪರಿಸರದಲ್ಲಿ ಬೆಳೆದ ನಾನು ಮುಂದೆ ಹೊನ್ನಾವರಕ್ಕೆ ಬಂದ ಮೇಲೆ ಇದನ್ನು ಹೆಚ್ಚು ರೂಢಿಸಿಕೊಂಡೆ. ಸುಮಾರು 60ಕ್ಕೂ ಹೆಚ್ಚು ವರ್ಷ ನಾನು ಫೀಲ್ಡ್ ವರ್ಕ್ ಮಾಡಿದೆ, ಕ್ಷೇತ್ರ ಕಾರ್ಯ ಮಾಡಿದೆ. ನೀವು ಬಿಡದೇ ಕ್ಷೇತ್ರ ಕಾರ್ಯ ಮಾಡಿದ್ದೀನಿ. ಅಷ್ಟೊಂದು ಸಂಗ್ರಹ ಜೊತೆಗೆ ಸುಮಾರು 6-7 ವರ್ಷ ನನ್ನ ಸ್ವಂತ ದುಡ್ಡಿನಿಂದ ಅವುಗಳನ್ನು ಪ್ರಕಟಣೆಯೂ ಮಾಡಿದ್ದೀನಿ. ಇದು ನನಗೆ ಬಹಳ ಪ್ರಿಯವಾದದ್ದು. ಜಾನಪದವನ್ನು ಸಂಗ್ರಹಿಸೋದು, ಅದನ್ನು ಪ್ರಕಟ ಮಾಡುವುದು ನನಗೆ ಅಚ್ಚುಮೆಚ್ಚು. ನಾನು ಜಾನಪದ ಯೂನಿವರ್ಸಿಟಿಗೆ ಹೋಗೋದಕ್ಕಿಂತ ಮುಂಚೆ ನನಗೆ ಬಂದ ಒಂದು ಪ್ರಶಸ್ತಿ ಅಂದರೆ ಅತ್ತಿಮಬ್ಬೆ ಪ್ರಶಸ್ತಿ. ಅವಳು ಬಹಳ ದೊಡ್ಡ ಶ್ರೀಮಂತನ ಹೆಂಡತಿ, ಶ್ರೀಮಂತನ ಮಗಳು. ಸುಮಾರು 1000 ಪ್ರತಿಗಳನ್ನು ಮಾಡಿ ಪ್ರಕಟಿಸಿದ ಮೊದಲನೆಯ ಪ್ರಕಟಣೆ ಮಾಡಿದ ಮೊದಲ ಮಹಿಳೆ. ಅಷ್ಟೇ ಸಾಕು ನನಗೆ ಅಂತ ತಿಳ್ಕೊಂಡಿದ್ದೆ. ಆದರೆ ಮುಂದೆ ನಾನು ಯೂನಿವರ್ಸಿಟಿಗೆ ಹೋದ್ಮೇಲೆ ಆ ಯೂನಿವರ್ಸಿಟಿ ಎಂಥದ್ದು ಅಂದರೆ ಅಲ್ಲೆಲ್ಲವೂ ಜಾನಪದ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ ಸಹಿತ ಹಲವು ಪ್ರತಿಷ್ಠಿತ ಪ್ರಶಸ್ತಿ ಗೌರವಗಳಿಗೆ ಪಾತ್ರರಾಗಿರುವ ಶಾಂತಕ್ಕ ಡಾಕ್ಟರ್ ಎನ್.ಆರ್. ನಾಯಕ್ ಅವರ ಕೈ ಹಿಡಿದು ಬೇಲೆಕೆರೆಯಿಂದ ಹೊನ್ನಾವರಕ್ಕೆ ಬಂದರು. ಎಂಎ ಬಿಎಡ್ ಓದಿದ ಶಾಂತಕ್ಕ ಕರ್ಕಿ ಚೆನ್ನಕೇಶವ ಪ್ರೌಢಶಾಲೆಯಲ್ಲಿ ಕನ್ನಡಕಿಯಾಗಿ ಶಿಕ್ಷಕಿಯಾಗಿ ದುಡಿಯುತ್ತಾ ಮುಖ್ಯ ಅಧ್ಯಾಪಕಿಯಾಗಿ ನಿವೃತ್ತರಾದರು. ಬಿಡುವಿನಲ್ಲಿ ಹಳ್ಳಿ ಸುತ್ತಿದ ಎನ್.ಆರ್. ನಾಯಕ್ ಮತ್ತು ಶಾಂತಿ ನಾಯಕ್ ಜೋಡಿ 25,000ಕ್ಕೂ ಹೆಚ್ಚು ಜಾನಪದ ಹಾಡು ಸಾಹಿತ್ಯವನ್ನ ಸಂಗ್ರಹಿಸಿದೆ. 10,000ಕ್ಕೂ ಹೆಚ್ಚು ಪುಟವನ್ನ ಪ್ರಕಟಿಸಿದೆ. ಎಲ್ಲವೂ ಜಾನಪದ. ಕನ್ನಡ ಮತ್ತು ಜಾನಪದಗಳಲ್ಲಿ ಅಂಥ ಭೇದ ಇಲ್ಲ. ನಮ್ಮದು ಕನ್ನಡ ಜಾನಪದ, ಅವ್ರದ್ದು ಮಹಾರಾಷ್ಟ್ರ ಜಾನಪದ. ಇಷ್ಟೇ ಭೇದ ಹೊರತಾಗಿ ಅವೆರಡರಲ್ಲಿ ಭೇದ ಕಂಡು ಬರೋದಿಲ್ಲ. ಆದರೆ ಆ ನಂತರ ಅಲ್ಲಿ ಹೋದ ಮೇಲೆ ನಾನು ಯಾವ ಸಂಸ್ಥೆಯಲ್ಲಿ ಸೇರಿಕೊಂಡೆ ಅಂದರೆ ಅದು ಜಗತ್ತಿನಲ್ಲಿಯೇ ಒಂದೇ ಒಂದು ಸಂಸ್ಥೆ, ಅದು ಜಾನಪದ ಯೂನಿವರ್ಸಿಟಿ.
ಜಗತ್ತಿನ ಸಂಸ್ಥೆ ಅದು ನನಗೆ ತುಂಬ ಮತ್ತಷ್ಟು ಸಂತೋಷ ಕೊಟ್ಟದ್ದು. ಜಗತ್ತಲ್ಲಿ ಒಂದು ಸಂಸ್ಥೆ ಗೋಟುಗೋಡಿ ಸಂಸ್ಥೆ, ಶಿಗ್ಗಾಂವ್ ತಾಲೂಕಿನ ಗೋಟುಗೋಡಿಯಲ್ಲಿ ಅದಕ್ಕೆ ಎಲ್ಲವೂ ನೆಲೆ ಇತ್ತು. ನಾನು ಅಲ್ಲಿ ಬೆಳೀಲಿಕ್ಕೆ ಅವಕಾಶ ಇತ್ತು. ಶಿಕ್ಷಣ ಪರಿಷತ್ತಿನ ಸದಸ್ಯರಾದ ಮೇಲೆ ನಾನು ನಮ್ಮ ಜೊಯ್ಡಾದಲ್ಲಿ ನಮ್ಮ ಈಗ ಗೋರೂಚ ಇದ್ದಾರಲ್ಲ, ಈಗ ಅವರು ಸಮ್ಮೇಳನಾಧ್ಯಕ್ಷರಾಗ್ತಾ ಇದ್ದಾರೆ. ಗೋರೂಚ ಏನು ಹೇಳಿದರು, ಎಲ್ಲ ಜಿಲ್ಲೆ 31 ಜಿಲ್ಲೆಗೂ ಒಂದೊಂದು ಜಾನಪದವನ್ನು ತರಬೇಕು ಅಂಥ ವಿಂಗ್ಗಳು, ಅಂಥ ಶಾಖೆಗಳು ಆಗಬೇಕು ಅಂತ ಹೇಳಿದ್ರು. ನಾನು ತುಂಬ ತಿರುಗಾಡಿದೆ, ನನಗೂ ಮನಸ್ಸಿತ್ತು. ಆದರೆ ಅದಕ್ಕೆ ಉತ್ತಮವಾದ ಜಾಗ ಬೇಕು ಅಂತ ಕೆಲವು ಕಾಲ ಕಳೆದು ಬಿಟ್ಟೆ. ಆದರೆ ಕೊನೆಗೆ ಸಿಕ್ಕಿದ್ದು ನನಗೆ ಜೊಯ್ಡಾದಲ್ಲಿ ಯಾರೂ ಬಂದಿರಲಿಲ್ಲ ಅಂತ ಕಾಣ್ತದೆ. ಆದರೂ ನನಗೆ ಸೇರಿತು. ಆ ಜೊಯ್ಡಾವನ್ನೇ ಆರಿಸಿಕೊಂಡೆ. ಜೊಯ್ಡಾ ಕಾಳಿ ನದಿಯ ದಂಡೆ ಮೇಲೆ ನನಗೆ ಬಹಳ ಸಂತೋಷ ಕೊಟ್ಟದ್ದು. ದೊಡ್ಡ ದೊಡ್ಡ 2 ಅಪ್ಪಿಗೆಯನ್ನು ಹಿಡಿಯುವಂಥ ಮರಗಳಿವೆ ಅಲ್ಲಿ ಏನಾದರೂ ಮಾಡಬೇಕು ಅಂತ ನಾನು ಜೊಯ್ಡಾವನ್ನು ನಮ್ಮ ಯೂನಿವರ್ಸಿಟಿಯಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ತಂದೆ. ಅದು 5 ಎಕರೆ ಜಾಗವನ್ನು ತಂದುಕೊಂಡೆ. ನಾನು ಮತ್ತು VC ಆಗಿನ ಅಂಬಳಿಕೆ ಹಿರಿಯಣ್ಣ ಅಂತ ಇದ್ದರು, ಅವರು ಹೋಗಿ ನೋಡ್ಕೊಂಡು ಬಂದ್ವು. ಅಡ್ಡಿಲ್ಲ, ನಮಗೆ ಇದು ಸಾಕು ಅಂದರು. ನಿಮ್ಮಂಥದ್ದೇ ಹುಡುಗರು ಅಲ್ಲಿದ್ದರು. ಎಷ್ಟು ಬೇಗ ನನಗೆ ಅದನ್ನು ಮಾಡಿಕೊಟ್ರು. ದೇಶಪಾಂಡೆ ಅವರಿಗೆ ಹೋಗಿ ತೋರಿಸಿದೆ, ನೋಡಿ ನನಗೆ 5 ಎಕರೆ ಜಾಗ ಸಿಕ್ತು. ಆ ಜಾಗ ದೇಶಪಾಂಡೆ ಅವರಿಗೆ ಸಂಬಂಧಪಟ್ಟದ್ದಾಗಿತ್ತು, ಅವರ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಬರ್ತಿತ್ತು. ಅವರು ಸಂತೋಷಪಟ್ಟರು. ಆವಾಗ ಏನೋ ಕಾರಣಕ್ಕೆ ನನಗೆ ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ಆಗಲಿಲ್ಲ. ಈಗ ಪ್ರಶಸ್ತಿ ಬಂತಲ್ಲ, ಅದನ್ನು ಇನ್ನೂ ಚೆನ್ನಾಗಿ ಕಟ್ಟಬೇಕು ಅಂತ ನನ್ನ ಮನಸ್ಸಿನಲ್ಲಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಮನೆಯನ್ನೇ ಜಾನಪದ ವಸ್ತು ಸಂಗ್ರಹ ಮಾಡಿಕೊಂಡಿದ್ದಾರೆ. ಮನೆಯ ಹಿತ್ತಲು ಜಾನಪದ ಆರೋಗ್ಯ ಮತ್ತು ಆಹಾರ ಸಸ್ಯಗಳನ್ನ ಬೆಳೆದಿರುವ ಶಾಂತಕ್ಕ ಈ ಕುರಿತು ಕೃತಿಯನ್ನ ಬರೆದಿದ್ದಾರೆ. ಇವರ 50ಕ್ಕೂ ಹೆಚ್ಚು ಪುಸ್ತಕಗಳನ್ನು ನಾಡಿನ ಪ್ರತಿಷ್ಠಿತ ಪ್ರಕಾಶನ ಸಂಸ್ಥೆಗಳು ಪ್ರಕಟಿಸಿವೆ. ನಾಡಿನ ಎಲ್ಲ ಪತ್ರಿಕೆಗಳಿಗೆ, ಆಕಾಶವಾಣಿ, ದೂರದರ್ಶನಗಳಿಗೆ ಶಾಂತಕ್ಕ ತಮ್ಮ ವಿಚಾರಗಳನ್ನು, ಸಂಶೋಧನೆಯನ್ನು ಹಂಚಿದ್ದಾರೆ. ಜಾನಪದದ ಬಗ್ಗೆ ನನಗೆ ಪ್ರಶಸ್ತಿ ಬರಲಿಕ್ಕೆ ಇದೊಂದು ಕಾರಣ ಅಲ್ಲ. ಸುಮಾರು 2 ಕೋಟಿ ರೂಪಾಯಿ, 2 ಕೋಟಿಗಿಂತ ಹೆಚ್ಚು ರೂಪಾಯಿಯನ್ನು ಸರ್ಕಾರ ಕೊಡ್ತು ನಮಗೆ. ಅದರ ಜೊತೆಗೆ ನಾನು ಅಲ್ಲಿಯ ಸುಮಾರು 2 ಸಾರಿ ಶಿಕ್ಷಣ ಪರಿಷತ್ತು ಮತ್ತು ಸಿಂಡಿಕೇಟ್ ಸದಸ್ಯರಾಗಿ ಒಂದರ ನಂತರ ಒಂದು ಆಯಿತು. ಆಗಿ ನಾನು ಅಲ್ಲಿ ಕೆಲಸ ಮಾಡ್ತಾ ಇರುವಾಗ ಮತ್ತು ಆ ಒಂದು ಜಾಗದಲ್ಲಿ ಎಷ್ಟು ಬೆಲೆಯುಳ್ಳ ಜಾಗ ಅಲ್ಲ, ಆದ್ದರಿಂದ ಅಲ್ಲಿ ಏನಾದರೂ ಮಾಡಬೇಕು ಅಂತ ಇರುವಾಗಲೇ ಒಬ್ಬರು ನನ್ನ ಸಂಬಂಧಿಕರೊಬ್ಬರು, ನೀನೆಲ್ಲ ಎಲ್ಲರಿಗೂ ಇದನ್ನು ಮಾಡಿಕೊಡ್ತಾ ಇದೆಯಲ್ಲ, ಡಾಕ್ಟ್ರೇಟ್ ಬರುವಾಗ ಮಾಡ್ತೀನಿ, ನನ್ನ ಗಂಡಿಗೆ ಬಂದಿದೆ, ನನ್ನ ಮಗಳಿಗೆ ಬಂದಿದೆ, ಆದರೆ ನಿನಗೆ ಯಾಕಿಲ್ಲ ಅಂತ ಕೇಳಿದಾಗ ಅಲ್ಲಿ ಗೋಟುಗೋಡಿಯ ಒಬ್ಬ ಜನ ಇದ್ದರು, ನನ್ನ ಜೊತೆಗೆ ಇದ್ದವರು. ಅವರು ನೀವು ಮಾಡಿ ಮೇಡಮ್, ಇಲ್ಲಿ ಹಾಕಿ, ಮತ್ತು ನನಗೆ ಬರೆಯೋದಕ್ಕೂ ಈಗ ಸಾಧ್ಯ ಆಗ್ತಾಯಿಲ್ಲ, ತಾನೇ ಬರೀತೇನೆ ಅಂತ ಅವರು ಇಷ್ಟು ದಪ್ಪ ನನ್ನ ಸಾಧನೆಗಳನ್ನು ಮಾಡಿ ಕಳಿಸ್ಕೊಟ್ರು. ಆವಾಗ ನಾನು ಬಹುಶಃ ಈ ಜಾನಪದದಲ್ಲೇ ಕೆಲಸ ಮಾಡಿದವಳು ನಾನು. ಇತರ ಕಲಾ ಕೌಶಲ್ಯಗಳಲ್ಲಿ ಮಾಡಿದವರು ಇದ್ದಾರೆ, ಆದರೆ ಜಾನಪದದಲ್ಲಿ ಮಾಡಿದ್ದು ಮತ್ತು ಅದು ಜಾನಪದ ಯೂನಿವರ್ಸಿಟಿಯಿಂದ ದೊರಕಿದ್ದು ನನಗೆ ತುಂಬ ಸಂತೋಷವನ್ನು ಕೂಡ ಕೊಡ್ತು. ಯಾಕಂದರೆ ಅದು ತವರ ಮನೆ ಹಾಗೆ. ನಾನು ಅಲ್ಲಿಯ ವಿದ್ಯಾರ್ಥಿಗಳಿಗೆ ಸುಮಾರು 25 ವರ್ಷದಿಂದ ಜಾಗ ಸಿಕ್ಕಿರಲಿಲ್ಲ, ನೌಕರಿ ಪರ್ಮನೆಂಟ್ ಆಗಿರಲಿಲ್ಲ. ಅದಕ್ಕಾಗೂ ಹೋರಾಟ ಮಾಡಿದ್ದೆ. ಅವರು ಈಗಲೂ ಹೋದರೆ ಬಹಳ ಖುಷಿ ಪಡ್ತಾರೆ. ಅವರಲ್ಲೇ ಒಬ್ಬ ಹುಡುಗ ಬಂದು ನನಗೆ ಬರ್ಕೊಟ್ಟು ಹೋದ. ನನಗೆ ಒಂದು ಅಪ್ಲಿಕೇಶನನ್ನು ತಯಾರು ಮಾಡಿಕೊಂಡು ಕೊಟ್ಟು ಹೋದ. ಅವರೆಲ್ಲ ಪ್ರಯತ್ನ ಮಾಡಿದ್ರು. ಮತ್ತು ನಮ್ಮ VC ಏನಿದ್ದಾರೆ ಅವರು ಕೂಡ ಚೆನ್ನಾಗಿ ಕೆಲಸ ಮಾಡಿದವರು. ಅವರಿಗೆ ನನ್ನ ಹಾಗೆ ಮರಗಳನ್ನು ನೆಡಬೇಕು ಅನ್ನೋದ್ರ ಬಗ್ಗೆ ಆಸಕ್ತಿ ಇತ್ತು.
ಆದ್ದರಿಂದ ಅದು ನನಗೆ ಸೇರಿತು. ಅಲ್ಲಿಯ ಎಲ್ಲ ನನ್ನ ಜೊತೆಗಿದ್ದವರು ತುಂಬ ಮೆಚ್ಚಿಕೊಂಡ್ರು. ಸಹಕಾರಿ ರಂಗದಲ್ಲಿ ಆಸಕ್ತಿ ಹೊಂದಿದ ಇವರು ಮಹಿಳೆಯರಿಗಾಗಿ ಸಹಕಾರಿ ಸಂಘವನ್ನ ಹುಟ್ಟುಹಾಕಿದ್ದಾರೆ. ಸಾಕ್ಷರತೆಗೆ ದುಡಿದಿದ್ದಾರೆ. ಸಾಹಿತ್ಯ ಪರಿಷತ್ ಸಾಹಿತ್ಯ ಸಮ್ಮೇಳನಗಳ ಅಧ್ಯಕ್ಷರಾಗಿ ಗೌರವವನ್ನ ಪಡೆದಿದ್ದಾರೆ. ಇವರ ಕುರಿತು ಅಭಿನಂದನಾ ಗ್ರಂಥಗಳು ಕೂಡ ಬಂದಿವೆ. ಉತ್ತರ ಕನ್ನಡ ಜಿಲ್ಲೆಯ ಹವ್ಯಕರ ಕತೆ, ಹವ್ಯಕರ ತಂಬಳಿ, ಹವ್ಯಕರ ಜನಪದ ಕತೆ, ಹವ್ಯಕರ ಅಡುಗೆ ಇತ್ಯಾದಿ ಸಂಗ್ರಹಿಸಿದ್ದು, ಹವ್ಯಕರಲ್ಲಿ ಈಗ ಕಾಣಸಿಗದ ನೂರಾರು ತಂಬಳಿಗಳು ಶಾಂತಕ್ಕನ ಬಗಲ ಚೀಲದಲ್ಲಿದೆ. ನನ್ನ ಜೊತೆಗಿದ್ದಂಥ ಒಬ್ಬ ಜವಾನ ಇದ್ದ, ನಿಮ್ಗೆ ಗೊತ್ತಿರ್ಬೋದು ನಿಮಗೆ, ಮೋಹನ್ ಕುಮಾರ್ ಅಂತ. ಮೋಹನ ಅವನ ಜವಾನ, ಈಗ ಅವನು ಸಿಂಡಿಕೇಟ್ ಸದಸ್ಯ. ನನಗೆ ನಿರ್ದೇಶನ ಮಾಡುವಷ್ಟು ಅವನು ದೊಡ್ಡದಾಗಿದ್ದಾನೆ. ಆವಾಗ ಅವನು ಜವಾನ. ಮೇಡಮ್, ನೀವು ಒಂದು ಅಪ್ಲಿಕೇಶನ್ ಹಾಕಿ ನಿಮ್ಮ ಆರ್ಟ್ಸ್ ಕೊಡಿಸೋದು ನನ್ನದು ಅಂತ ಭಾಳ ಹೆಮ್ಮೆಯಿಂದ ಹೇಳ್ತಿದ್ದ. ಅವನು ಬಹುದೊಡ್ಡ ವಿದ್ವಾಂಸ ಆಗಿದ್ದಾನೆ. ಅಷ್ಟೇ ಅಲ್ಲ, ವಿದ್ವಾಂಸ ಅನ್ನೋದಕ್ಕಿಂತ ಹಾಡುಗಾರ. ಏಕೆಂದರೆ ಮೊದಲೆಲ್ಲ ಈ ಇನ್ಸ್ಟ್ರೂಮೆಂಟ್ ಇಲ್ಲದೆ ಹಾಡುವುದೇ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ರು. ನನ್ನ ತಾಯಿಯೆಲ್ಲ ಯಾವ ಇನ್ಸ್ಟ್ರೂಮೆಂಟ್ ತಗೊಳ್ತಿದ್ರು, ಬಳೆ, ಒನಕೆ ಶಬ್ದ, ಇದರಲ್ಲೇ ಹಾಡುತ್ತಿದ್ರಲ್ಲ. ಅವನಿಗೂ ಹೇಳಿದ್ರಿ, ನೀನು ಇಲ್ಲಿ ಯಕ್ಷಗಾನದಲ್ಲಿ ನೋಡಬೇಕು, ಈ ಚಂಡೆ ಬಡಿತಾರೆ, ಆ ಭಾಗವತನ ಹಾಡೇ ಕೇಳೋದಿಲ್ಲ, ಇದಾಗಬಾರ್ದು, ನೀ ಯಾವ ವಾದ್ಯವನ್ನೂ ಬಳಸ್ತದೆ ಹಾಡುತ್ತಿದ್ರೆ ಹಾಡು ಅಂತ ಅವನ ಪುಸ್ತಕವನ್ನು ತರಿಸಿ ನಾನು ಮಾಡಿಕೊಟ್ಟೆ. ಆದರೆ ಅದನ್ನು ಓದಲಿಕ್ಕಾಗಲಿಲ್ಲ, ಹಾಡಿದರೆ ಮಾತ್ರ ಕೇಳ್ತಾಯಿತ್ತು. ಇಂಥ ಒಂದು ಸಂದರ್ಭದಲ್ಲಿ ನನಗೆ ಸಂತೋಷ ತಂದು ಕೊಟ್ಟದ್ದು ಅದೇ ಜೊಯ್ಡಾದ ಒಂದು ಪ್ರದೇಶ. ಆ ವಿದ್ಯಾರ್ಥಿ ಸುಮಾರು 52 ಜನ ವಿದ್ಯಾರ್ಥಿಗಳಿಗೆ ನೌಕರಿ ಇದ್ದಿರಲಿಲ್ಲ. ಏನೋ ಸರ್ಕಾರದ ತಪ್ಪು ಗ್ರಹಿಕೆಯಿಂದಾಗಿ ಕೊಟ್ಟಿರಲಿಲ್ಲ. ಈಗೀಗ ಕೆಲವರಿಗೆ ಸಿಕ್ಕಿದೆ. ಅಂಥ ಒಂದು ಕೆಲಸ ಮಾಡೋದಕ್ಕೆ ನನಗೆ ಅವರು ಕೂಡ ಸಮ್ಮತಿಸಿದರು. ಆಮೇಲೆ ಮೊನ್ನೆ ಅಲ್ಲ, 2ನೇ ತಾರೀಕಿನ ದಿನ ಡಿಸೆಂಬರ್ 2ಕ್ಕೆ ನಮ್ಮ ಗವರ್ನರ್ ಮತ್ತು ದೊಡ್ಡ ವಿದ್ವಾಂಸರೆಲ್ಲ ಅದನ್ನು ಪದವಿ ಪ್ರದಾನ ಸಮಾರಂಭದಲ್ಲಿ ಘಟಿಕೋತ್ಸವದಲ್ಲಿ ನನಗೆ ಪ್ರದಾನ ಮಾಡಿದರು. ಇನ್ನು ಮುಂದೆ ನಾನು ಬರೀ ಶಾಂತಿ ನಾಯಕ ಆಗಿರಲಿಲ್ಲ. ಅದು ನನಗೆ ಅಷ್ಟು ಬಳಸಬೇಕು ಅಂತಲೂ ಇಲ್ಲ. ಆದರೆ ಒಂದು ನನ್ನ ತವರೂರಿನಂತೆ ಇರುವಂಥ ಜಾನಪದ ಯೂನಿವರ್ಸಿಟಿಯಿಂದ ಬಂದದ ಬಗ್ಗೆ ನನಗೆ ಸಂತೋಷ ಆಗಿದೆ. ಈ ಅನನ್ಯ ಕೊಡುಗೆಗೆ ಶಾಂತಕ್ಕನವರಿಗೆ ಸಿಕ್ಕಿದ ಗೌರವ ಡಾಕ್ಟರೇಟ್ ಅವರಿಗೆ ಎಂದೋ ಸಲ್ಲಬೇಕಾದ ಗೌರವ. ಈಗಲೂ ಕೆಲಸ ಮಾಡುವ ಉತ್ಸಾಹದಲ್ಲಿರುವ ಶಾಂತಕ್ಕ ಜಿಲ್ಲೆಯ ಹೆಮ್ಮೆಯ ಸಾಧಕಿ, ಮಹಿಳೆಯರಿಗೂ ಮಾದರಿಯಾಗಿದ್ದಾರೆ. ವೀರೇಶ್ ಜೊತೆಗೆ ರಾಮಕೃಷ್ಣ, ನುಡಿಸಿರಿ ನ್ಯೂಸ್, ಹೊನ್ನಾವರ.